ನೀವು ಟಿವಿಲೆಲ್ಲ ನೋಡಿರ್ತೀರಾ, ಒಬ್ಬ ವ್ಯಕ್ತಿ ಕೆಲವೊಬ್ರು ಡೆತ್ ಆದ್ಮೇಲೆ ಸೊ ಅವ್ರ ಬಾಡಿ ಏನಾಗ್ತಿರುತ್ತೆ, ಶೇಕ್ ಆಗ್ತಿರುತ್ತೆ. ಸೊ ಇದು ರೀಸನ್ ಏನಿರ್ಬೋದು? ಜನಗಳಿಗೆ ಏನನ್ಸುತ್ತೆ, ಬನ್ನಿ ಕೇಳೋಣ. ಏನ್ ಅನ್ಸುತ್ತೆ? ಆಬ್ವಿಯಸ್ಲಿ ಭಯ ಆಗೇ ಆಗುತ್ತೆ. ದಯ ಬಂದಿದೆ ಅನ್ಸುತ್ತೆ. ಯಾರೋ ಆಗದೆ ಇದ್ದವರು ಮಾಟ ಮಂತ್ರ ಮಾಡ್ಸಿದ್ದಾರೆ ಅನ್ಸುತ್ತೆ. ಅಮಾವಾಸ್ಯೆ ಅನ್ಸುತ್ತೆ. ಯಾವುದೇ ವ್ಯಕ್ತಿ ಸತ್ ಮೇಲೆ ಅವ್ನ ಕೈ ಕಾಲೇನ ಅಲ್ಲಾಡ್ಸಿದ್ರೆ ಈ ತರ ಓಡೋ ನೆಸೆಸಿಟಿ ಇರಲ್ಲ. ಯಾಕಂದ್ರೆ ಅದ್ರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ಏನದು? ಬನ್ನಿ ನೋಡೋಣ. ಈ ರೀತಿ ಒಬ್ಬ ವ್ಯಕ್ತಿ ಡೆತ್ ಆದ್ಮೇಲೂ ಸಹ ಬಾಡಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ತುಂಬಾ ಸೈಂಟಿಫಿಕ್ ರೀಸನ್ಸ್ ಕೊಡಬಹುದು. ಅದರಲ್ಲಿ ಮೊದಲನೇದು ಮೇನ್ ಯಾವ್ದಂತ ಹೇಳಿದ್ರೆ ನಾವು ರೀಗರ್ ಮೌರ್ಟಿಸ್ ಅಂತ ಕರಿತೀವಿ. ರೀಗರ್ ಮೌರ್ಟಿಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮನೆ ಯಾವ್ದಾದ್ರು ಕೋಳಿ ಅಥವಾ ಬೆಕ್ಕೇನಾರ ಡೆತ್ ಆದ್ರೆ ಆ ಬಾಡಿ ಏನಾಗಿರುತ್ತೆ, ಪೂರ್ತಿ ಗಟ್ಟಿ ಕಲ್ ತರ ಆಗತ್ತೆ, ನೀವು ನೋಡಿರ್ಬೋದು. ಸೊ ಅದೇ ಒಂದು ಪ್ರೊಸೆಸ್ ನಮ್ಮ ಬಾಡಿಯನ್ನು ಸಹ ಏನಾಗಿರುತ್ತೆ, ನಾವು ಸತ್ ಮೇಲೆ ಪೂರ್ತಿ ಗಟ್ಟಿ ಆಗ್ತಾ ಇರತ್ತೆ. ಆ ಗಟ್ಟಿ ಆಗ್ತಕ್ಕಂಥ ಪ್ರೊಸೆಸ್ ಸ್ವಲ್ಪ ಜರ್ಕ್ ಹೊಡೆಯೋದು ಅಂತ ಹೇಳ್ತೀವಿ ನೋಡಿ, ಸ್ವಲ್ಪ ಬಾಡಿ ಮೂವ್ಮೆಂಟ್ ಆಗೇ ಆಗತ್ತೆ. ಸೊ ಅದು ಒಂದು ಸೈಂಟಿಫಿಕ್ ರೀಸನ್. ಮತ್ತೊಂದು ರೀಸನ್ ಏನಂತ ಹೇಳಿದ್ರೆ ನಾವು ಸತ್ ಮೇಲೆ ನಮ್ಮ ಬಾಡಿ ಡಿಕಂಪೋಸ್ ಆಗ್ತಾ ಇರತ್ತೆ. ಡಿಕಂಪೋಸ್ ಆಗ್ಬೇಕಾದ್ರೆ ಬ್ಯಾಕ್ಟೀರಿಯಾಗಳು ಸೊ ನಮ್ಮ ಬಾಡಿಯನ್ನ ಡಿಕಂಪೋಸ್ ಮಾಡೋ ಪ್ರೊಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಗ್ಯಾಸಸ್ ರಿಲೀಸ್ ಮಾಡ್ತಾ ಇರ್ತವೆ. ಆ ರಿಲೀಸ್ ಮಾಡೋ ಪ್ರೊಸೆಸ್ ಅಲ್ಲಿ ಬಾಡಿ ಏನಾಗಿರುತ್ತೆ, ಸ್ವಲ್ಪ ಮೂವ್ಮೆಂಟ್ ಆಗತ್ತೆ. ಇದು ಮತ್ತೊಂದು ರೀಸನ್ ಕೊಡಬಹುದು. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎನರ್ಜಿ ATP ಫಾರ್ಮ್ ಅಲ್ಲಿ ಸ್ಟೋರೇಜ್ ಇರುತ್ತೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಆ ಎನರ್ಜಿನ ಸತ್ ಮೇಲೂ ಸ್ವಲ್ಪ ಎನರ್ಜಿ ಇನ್ನೂ ಸ್ವಲ್ಪ ಸ್ಟೋರ್ ಇರೋ ಕಾರಣಕ್ಕೆ ಸೊ ಅಂದ್ರೆ ಸ್ವಲ್ಪ ಶಾಕ್ ತರ ಎನರ್ಜಿ ಇನ್ನೂ ಇದ್ದೇ ಇರತ್ತಲ್ಲ, ಅವಾಗ ಏನಾಗಿರುತ್ತೆ, ಮೂವ್ಮೆಂಟ್ ಬಂದೇ ಬರುತ್ತೆ. ATP ಅಂತಕ್ಕಂಥದ್ದು ಎನರ್ಜಿ ಸ್ವಲ್ಪ ಸ್ಟೋರೇಜ್ ಇರೋದ್ರಿಂದ ಮತ್ತೆ ನ್ಯೂರಾನ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಆಕ್ಟಿವ್ ಇರೋದ್ರಿಂದ. ಇದು ರೀಸನ್ಸೇ ಹೊರತು ದೆವ್ವ ಬಂದಿದೆ ಅಥವಾ ನಮ್ಮ ಆತ್ಮ ನಮ್ಮ ದೇಹ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಅರ್ಥ ಅಲ್ಲ. ಸೊ ಇದು ರೀಸನ್. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, RK Sense ಫೇಸ್ಬುಕ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಶೇರ್ ಮಾಡಿ.